ಇದು ನಿಮ್ಮ ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಟಿವಿ5 ವರದಿಯಿಂದ ಸಿಕ್ತು ಬಹುದಿನಗಳ ಸಮಸ್ಯೆಗೆ ಪರಿಹಾರ. ಮತ್ತೊಂದು ಸೇರ್ಪಡೆಯಾಗ್ತಾ ಇದೆ ಟಿವಿ5 ಕನ್ನಡದ ವರದಿಗೆ. ನೋಡಿ, ಬಹುದಿನಗಳ ಸಮಸ್ಯೆಗೆ ಈಗ ಮುಕ್ತಿ ಸಿಕ್ಕಿದೆ. ಪರಿಹಾರಕ್ಕೋಸ್ಕರ ಕಾಯ್ತಾ ಇದ್ರು ಜನ. ಬಾದಾಮಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿತ್ತು ನಿಮ್ಮ ಟಿವಿ5. ಕುಡಿಯೋ ನೀರಿನ ಸಮಸ್ಯೆ, ಸ್ವಚ್ಛತೆ ಇಲ್ಲದೆ ಶೌಚಾಲಯಗಳು ಗಬ್ಬೆದ್ದು ನಾರ್ತಿತ್ತು. ಈ ಬಗ್ಗೆ ವಿವರವಾಗಿ ಸುದ್ದಿ ಪ್ರಸಾರವನ್ನ ಮಾಡಿತ್ತು ನಿಮ್ಮ ಟಿವಿ5 ಕನ್ನಡ. ವರದಿ ಬೆನ್ನಲ್ಲೇ ಅಲರ್ಟ್ ಆಗಿದೆ ಆಸ್ಪತ್ರೆಯ ಆಡಳಿತ ಮಂಡಳಿಯವರು. ಈಗ ಬುದ್ಧಿ ಬಂದಿದೆ. ಆಸ್ಪತ್ರೆ ಅವ್ಯವಸ್ಥೆ ಸರಿಪಡಿಸೋಕೆ THO ರೇವಣಸಿದ್ದಯ್ಯ ಮುಂದಾಗಿದ್ದಾರೆ. ಟಿವಿ5 ಕನ್ನಡ ಜನಪರ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ನೋಡಿ, ಟಿವಿ5ಲಿ ನಿರಂತರವಾಗಿ ವರದಿ ಪ್ರಸಾರ ಆಯಿತು. ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂಥೇಳಿ. ಬಟ್ ಈಗ ಆ ವ್ಯವಸ್ಥೆಯನ್ನು ಸರಿಪಡಿಸುವುದಾಗಿ THO ಅವರು ಭರವಸೆ ಕೊಟ್ಟಿದ್ದಾರೆ. ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ನೋಡಿ, ನಿನ್ನೆ ಪ್ರಸಾರ ಆಗಿದೆ ವರದಿ. ಬಟ್ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ5ನ ಸಾಮಾಜಿಕ ಕಳಕಳಿಗೆ ಹಿಡಿದಂತಹ ಕೈಗನ್ನಡಿ ಇದು. ಸಾರ್ವಜನಿಕವಾಗಿ ಕೂಡ ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಅಲ್ಲಿ ಮೊದಲು ಶುದ್ಧ ಕುಡಿಯೋ ನೀರಿನ ಘಟಕ ಇಲ್ಲ. ಈಗ ಅಲ್ಲಿ ನಾವು ಪ್ರಶ್ನೆ ಮಾಡಿದ್ವಿ ನಿನ್ನೆ, ಮೊದಲು ನೀವು ಕುಡಿಯೋ ನೀರಿನ ಘಟಕ ಓಪನ್ ಮಾಡಿ ಅಂತ. ಯಾಕಂದರೆ ಇಲ್ಲಿ ಬಾಟ್ಲ್ ನೀರು ತೊಗೊಂಬರ್ತಾರೆ ಪೇಷಂಟ್ಗಳು, ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು, ವೃದ್ಧರು. ಹೊರಗಡೆಯಿಂದ ಮನೆಯಿಂದ ತರಬೇಕಂತೆ ಬಾಟ್ಲಲ್ಲಿ. ಏನು ಬಿಸ್ಲೇರಿ ಕುಡಿಯೋಕ್ಕಾಗುತ್ತಾ? ನಿಮ್ಮ ಥರ ಅಧಿಕಾರಿಗಳ ಥರ ನಾವೇನು ಬಿಸ್ಲೇರಿ ಕುಡಿಬೇಕಾ? ಪೇಷಂಟ್ಸು ಬಡವ್ರು ನಾವು ತರೋಕ್ಕಾಗಲ್ಲ ಅಂತ ಪಾಪ ಎಲ್ಲ ರೋಗಿಗಳು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು ಅವರು. ನೋಡಿ, ಈಗ ಪರಿಶೀಲನೆ ಮಾಡಿದ್ದಾರೆ, ಸರಿಪಡಿಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಶೌಚಾಲಯಗಳು ಗಬ್ಬೆದ್ದು ನಾರ್ತಾ ಇತ್ತು, ಹೋಗೋಕ್ಕಾಗ್ತಾ ಇರಲಿಲ್ಲ, ಮೂಗು ಮುಚ್ಕೊಂಡಿರಬೇಕಾಗಿತ್ತು. ಅದನ್ನು ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಸಿಬ್ಬಂದಿ ಹಂಗೆ ಬೇರೆ ಕಡೆ ತೊಗೊಂಬಂದಿವಿ ನಾವು ಅಂತ ದೂರನ್ನು ಸಲ್ಲಿಸಿದ್ದಾರೆ ಜನ. ಬಟ್ ಆ ದೂರಿಗೆ ಫಿಲ್ಟರ್ ರಿಪೇರಿ ಮಾಡಿಸಿದ್ವಿ. ಈಗ 24 ಗಂಟೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಇದೆ. ಆಮೇಲೆ ಶೌಚಾಲಯಗಳ ಬಗ್ಗೆ ಏನಾಗಿತ್ತು ಅಂದರೆ, ಶೌಚಾಲಯಗಳು ಕ್ಲೀನ್ ಮಾಡುವಾಗ ಜನರು ಶೌಚಾಲಯ ಉಪಯೋಗ ಮಾಡೋ ಪದ್ಧತಿನ ಕೆಲವರು ಗೊತ್ತಿಲ್ಲ. ಹಳ್ಳಿ ಜನರಿಗೆ ಪಾಪ ಅದು ಕಮ್ಮಡ್ ಹೆಂಗೆ ಯೂಸ್ ಮಾಡೋಕೆ ಗೊತ್ತಾಗಲ್ಲ. ಅದೊಂದು ಸಮಸ್ಯೆ ಐತೆ. ಅವ್ರ ಜನರ ತಿಳುವಳಿಕೆ ಹೇಳಿ ಸರಿಯಾಗಿ ಬಳಸೋವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ನಮ್ಮ ಸಿಬ್ಬಂದಿನ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತು ಸಿಬ್ಬಂದಿ ಕೊರತೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಮೇಲಿಂದ ಬೇಗ ಹೆಚ್ಚಾಗ್ತಾ ಇದ್ದಾವೆ. ಹೆಚ್ಚಾದಂತಕ್ಕಂಥ ಸಿಬ್ಬಂದಿಗಳು ಸಿಗ್ತಾ ಇಲ್ಲ ನಮಗೆ. ಅದನ್ನು ಕೊಡ್ತಾ ಇದೆ ನಮಗೆ. ಅದನ್ನ ಮೇಲಧಿಕಾರಿ ಗಮನಕ್ಕೆ ತೊಗೊಂಬಂದು ಮತ್ತು ರಿಪೇರಿಗಳು, ಟಾಯ್ಲೆಟ್ದು ಮತ್ತು ಪ್ರಕಾರ ನೀರು ಸೋರೋದು ಎಲ್ಲ ಏನಿದೆ ಅಂದ್ರೆ, ನಾನು ಆಗಲೇ ಇದ್ದ ಪ್ರಕಾರ ಬಿಲ್ಡಿಂಗ್ ಹಳೆಯದಿರೋದ್ರಿಂದ ಸಮಸ್ಯೆ ಪದೇ ಪದೇ ಬರ್ತದವೆ. ಅದಕ್ಕೆ ಒಂದು ಪರ್ಮನೆಂಟ್ ಆದಂಥ ಪರಿಹಾರ ಮಾಡೋಕ್ಕೆ ನಮ್ಮ ಇಂಜಿನಿಯರಿಂಗ್ ವಿಭಾಗ ಇದೆ ನಮ್ಮದು. ಅವ್ರಿಗೆ ಪತ್ರ ಮೂಲಕ ಮಾತಾಡಿದ್ವಿ, ಫೋನ್ ಮೂಲಕ ಮಾತಾಡಿದ್ವಿ. ಅದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಬ್ರಿಗೆ ಅದನ್ನು ಗೊತ್ತಾಗಿಲ್ಲ, ಕೇಳೋಕ್ಕಾಗಿಲ್ಲ. ಸಿಬ್ಬಂದಿನ ಹಂಗೆ ಬೇರೆ ಕಡೆ ತೊಗೊಂಬಂದಿವಿ ನಾವು ಅಂತ ಸ್ವಲ್ಪ ದೂರ